ಜಪಾನ್ ವಿಶ್ವದಲ್ಲೇ ಹೆಚ್ಚು ನ್ಯಾಚುರಲ್ ಡಿಸಾಸ್ಟರ್ಸ್ಗೆ ಒಳಗಾಗುವ ದೇಶಗಳಲ್ಲಿ ಒಂದು. ಇಲ್ಲಿ ವರ್ಷಕ್ಕೆ ಸುಮಾರು 1000ಕ್ಕೂ ಹೆಚ್ಚು ಭೂಕಂಪಗಳಾಗತ್ತೆ. ಹಾಗಾಗಿ ಇಲ್ಲಿನ ಜನ ಇದಕ್ಕೆಲ್ಲ ಮುಂಚೆಯೇ ತಯಾರಾಗಿರ್ತಾರೆ ಅಂತ ನನ್ನ ಬಹಳಷ್ಟು ಹಳೆ ವಿಡಿಯೋಸ್ಗಳಲ್ಲಿ ನಾನೀಗಾಗಲೇ ಹೇಳಿದ್ದೀನಿ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳ್ಬೇಕಂದ್ರೆ, ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಬೋಸಾಯ್ ಸೆತ್ತೋ ಅಂದ್ರೆ ಡಿಸಾಸ್ಟರ್ ಪ್ರಿವೆನ್ಷನ್ ಕಿಟ್ ಅಂತ ಒಂದು ಎಮರ್ಜೆನ್ಸಿ ಬ್ಯಾಗ್ ನ ಯಾವಾಗ್ಲೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಏನಿದು ಎಮರ್ಜೆನ್ಸಿ ಬ್ಯಾಗ್ ಅಂದ್ರೆ, ಡಿಸಾಸ್ಟರ್ ಟೈಮ್ ಅಲ್ಲಿ ನಿಮ್ಮ ದಿನನಿತ್ಯದ ಅಗತ್ಯತೆಗಳನ್ನ ಪೂರೈಸುವ ಐಟಮ್ಸ್ ನ ಈ ಒಂದು ಬ್ಯಾಗ್ ಅಲ್ಲಿ ಬೇಕಾಗತ್ತೆ. ಮೆಡಿಸಿನ್ಸ್ ಆಗ್ಬೋದು, ಫುಡ್, ಪೋರ್ಟೇಬಲ್ ಟಾಯ್ಲೆಟ್ಸು, ಪಾಸ್ಪೋರ್ಟ್ಸು, ಬ್ಯಾಟ್ರೀಸು, ಸ್ಯಾನಿಟರಿ ಪ್ಯಾಡ್ಸ್, ಹೀಗೆ ಮಕ್ಕಳಿರೋರು ಮಕ್ಕಳಿಗೆ ಅಗತ್ಯವಿರೋ ವಸ್ತುಗಳನ್ನ ಪ್ಯಾಕ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿನ ಎವ್ಯಾಕ್ಯುಯೇಷನ್ ಸೆಂಟರ್ಗಳಲ್ಲಿ ಇದನ್ನೆಲ್ಲ ಪ್ರೊವೈಡ್ ಮಾಡಿದ್ರು ಕೂಡ ನಮ್ ಸೇಫ್ಟಿಗೆ ಅಂತ ಇದನ್ನ ಪ್ರಿಪೇರ್ ಮಾಡಿ ಮುಂಚೆನೆ ಇಟ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಯಾವುದೇ ಬೆಂಕಿ ಇಲ್ಲದೆ ಜಸ್ಟ್ ನೀರ್ ಹಾಕಿ ಫುಡ್ ಐಟಮ್ಸ್ ನ ಹಾಕಿದ್ರೆ ಇದು ಬಿಸಿ ಆಗುತ್ತೆ. ಈ ತರ ಎಷ್ಟೊಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಇಲ್ಲಿ ಡಿಸಾಸ್ಟರ್ ಟೈಮ್ಗೆ ಅಂತಾನೆ ಐಟಮ್ಸ್ ನ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಜಪಾನ್ ಅಲ್ಲಿ ವಾಸ ಮಾಡಬೇಕು ಅಂತ ಬರ್ತಿರೋರು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಬಂದು ಈ ಎಮರ್ಜೆನ್ಸಿ ಬ್ಯಾಗ್ ನ ತಯಾರು ಮಾಡ್ಕೊಳ್ಳೋದು. ಇನ್ನು ಟೂರಿಸ್ಟ್ ಗಳಿಗೂ ಕೂಡ ಡಿಸಾಸ್ಟರ್ ಪ್ರಿವೆನ್ಷನ್ ಐಟಮ್ಸ್ ಒಂದು ಸೇಫ್ಟಿಗೆ ಅಂತ ಇಟ್ಕೋಬೇಕು ಅಂತವ್ರಿಗೆ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಡೈಸೋ ಅಥವಾ 100 ಶಾಪ್ಸ್ ಅಲ್ಲಿ ಈ ಐಟಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಅದಕ್ಕೆ ಅಂತಲೇ ಸೆಪರೇಟ್ ಆದ ಸೆಕ್ಷನ್ ಇದೆ. ಜೊತೆಗೆ ಈ ತರ ಚೆಕ್ ಲಿಸ್ಟ್ ಗಳನ್ನ ಫ್ರೀ ಆಗಿ ಇಟ್ಟಿರ್ತಾರೆ. ಅದರಲ್ಲಿರೋ ಐಟಮ್ಸ್ ನ ತಗೊಂಡು ನಿಮ್ಮ ಎಮರ್ಜೆನ್ಸಿ ಬ್ಯಾಗ್ಸ್ ನ ನೀವೇ ರೆಡಿ ಮಾಡ್ಕೋಬಹುದು. ಇನ್ನು ಜಪಾನ್ ನಲ್ಲೇ ವಾಸ ಮಾಡ್ತಿರೋರ್ಗೆ ಈ ಕಿಟ್ ನ ಹೇಗೆ ಪ್ರಿಪೇರ್ ಮಾಡ್ಕೋಬಹುದು ಅನ್ನೋ ಪೂರ್ತಿ ಮಾಹಿತಿ ಬೇಕಂದ್ರೆ ಡಿಸಾಸ್ಟರ್ ಕಿಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಧನ್ಯವಾದಗಳು.